A simple all students got the score. ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇಂದು ನಾವು ಭಾರತದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯೊಳಗೆ ಇಣುಕಿ ನೋಡೋಣ ಅಲ್ವಾ? ಹೌದು, ಮುಖ್ಯವಾಗಿ ಬೇರೆ ಬೇರೆ ರೀತಿಯ ಕ್ರಿಮಿನಲ್ ವಿಚಾರಣಾ ಪ್ರಕ್ರಿಯೆಗಳು ಹೇಗೆ ನಡೀತಾವೆ ಅನ್ನೋದ್ರ ಬಗ್ಗೆ. ನಮ್ಮತ್ರ ಕೆಲವು ಆಧಾರಗಳಿವೆ, ಕಾನೂನು ಪ್ರಕ್ರಿಯೆಗಳ ಕೆಲವೊಂದು ಮುಖ್ಯ ಭಾಗಗಳು. ಇವುಗಳ ಸಹಾಯದಿಂದ ಸೆಷನ್ಸ್ ಕೋರ್ಟ್ ವಿಚಾರಣೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಬರುವ ವಾರಂಟ್ ಮತ್ತೆ ಸಮನ್ಸ್ ಕೇಸ್ಗಳು, ಆಮೇಲೆ ಸಂಕ್ಷಿಪ್ತ ವಿಚಾರಣೆಗಳು, ಪ್ಲೀ ಬಾರ್ಗೇನಿಂಗ್. ಓ, ಸಾಕಷ್ಟು ವಿಷಯಗಳಿವೆ. ಹೌದು, ಇವುಗಳ ನಡುವಿನ ವ್ಯತ್ಯಾಸಗಳೇನು, ಹೇಗೆ ಕೆಲಸ ಮಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಅತಿ ಗಂಭೀರ ಪ್ರಕರಣಗಳನ್ನು ನೋಡುವ ಸೆಷನ್ಸ್ ನ್ಯಾಯಾಲಯದಿಂದಲೇ ಶುರು ಮಾಡೋಣ ಅಲ್ವಾ? ಖಂಡಿತ. ಸೆಷನ್ಸ್ ಕೋರ್ಟ್ನಲ್ಲಿ ಸಾಮಾನ್ಯವಾಗಿ ವಿಚಾರಣೆಯನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರೇ ಮುನ್ನಡೆಸೋದು. ಅವರು ಮೊದಲು ಆರೋಪ ಏನು ಅಂತ ವಿವರಿಸಿ, ಅದಕ್ಕೆ ತಮ್ಮ ಹತ್ತಿರ ಯಾವ ಸಾಕ್ಷಿಗಳಿವೆ ಅಂತ ಹೇಳ್ತಾರೆ. ಅಂದ್ರೆ ಕೇಸಿಗೆ ಒಂದು ರೀತಿ ಅಡಿಪಾಯ ಹಾಕ್ತಾರೆ. ಓಕೆ, ಆರೋಪಿಗೂ ಏನಾದ್ರೂ ಆರಂಭದಲ್ಲೇ ಹೇಳ್ಕೊಳಕ್ ಅವಕಾಶ ಇರುತ್ತಾ ಅಥವಾ ಸುಮ್ಮನೆ ಕೇಳ್ಬೇಕಾ? ಇಲ್ಲ, ಖಂಡಿತ ಅವಕಾಶ ಇದೆ. ಪ್ರಕರಣ ದಾಖಲಾದ್ಮೇಲೆ, ಅಂದೇ ಸುಮಾರು 60 ದಿನಗಳೊಳಗೆ ಆರೋಪಿ ತನ್ನ ಮೇಲೆ ಕೇಸ್ ಮುಂದುವರ್ಸೋಕೆ ಸರಿಯಾದ ಆಧಾರ ಇಲ್ಲ ಅಂತೆ ವಾದಿಸ್ಬೋದು. ಅಂದ್ರೆ ಡಿಸ್ಚಾರ್ಜ್ ಅರ್ಜಿ ಅಂತಾರಲ್ಲ? ಹೌದು, ಅದೇ. ವಜಾಗೊಳಿಸುವಿಕೆಗಾಗಿ ಅರ್ಜಿ ಹಾಕಬಹುದು. ಇದು ಸುಮ್ಸುಮ್ನೆ ವಿಚಾರಣೆ ಎದುರಿಸೋದನ್ನ ತಪ್ಪಿಸೋಕೆ ಒಂದು ದಾರಿ. ಒಂದು ವೇಳೆ ಕೋರ್ಟ್ಗೆ ಆಧಾರ ಇದೆ ಅನ್ಸಿದ್ರೆ ಆಗೇನು? ಆಗ ನ್ಯಾಯಾಧೀಶರು ಚಾರ್ಜ್ ಫ್ರೇಮ್ ಮಾಡ್ತಾರೆ, ಅಂದ್ರೆ ದೋಷಾರೋಪಣೆ ರೂಪಿಸ್ತಾರೆ. ಮೊದಲ ವಿಚಾರಣೆಯ ದಿನದಿಂದ ಅದಕ್ಕೂ ಒಂದು ಕಾಲಮಿತಿ ಇದೆ. 60 ದಿನಗಳ ಒಳಗಾಗಿ ಲಿಖಿತ ರೂಪದಲ್ಲಿ ಇರುತ್ತೆ. ಅಂದ್ರೆ ಸ್ಪಷ್ಟವಾಗಿ ಯಾವ ಅಪರಾಧಕ್ಕೆ ವಿಚಾರಣೆ ಅಂತ ನಿಗದಿ ಮಾಡೋದು. ಕರೆಕ್ಟ್. ಆಗ ಆರೋಪಿ ಸರಿ, ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಂಡ್ರೆ ನ್ಯಾಯಾಧೀಶರು ಅಲ್ಲೇ ಶಿಕ್ಷೆ ವಿಧಿಸಬಹುದು. ಒಪ್ಕೊಳ್ದಿದ್ರೆ ಪ್ರಾಸಿಕ್ಯೂಷನ್ ತಮ್ಮ ಸಾಕ್ಷ್ಯಗಳನ್ನ ಹಾಜರುಪಡಿಸೋಕೆ ಶುರು ಮಾಡ್ತಾರೆ. ಈಗ ನೀವ್ ಹೇಳಿದ್ರಿ ಸಾಕ್ಷಿ ದಾಖಲಿಸೋಕೆ ಬೇರೆ ವಿಧಾನಗಳು ಇವೆ ಅಂತ. ಹೌದು, ಈಗಿನ ಕಾಲದಲ್ಲಿ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ವಿಧಾನಗಳ ಮೂಲಕವೂ ಸಾಕ್ಷ್ಯ ದಾಖಲಿಸಬಹುದು. ಇದು ತುಂಬಾ ಪ್ರಮುಖವಾದ ಬದಲಾವಣೆ. ಸರಿ, ಪ್ರಾಸಿಕ್ಯೂಷನ್ ಸಾಕ್ಷಿಗಳೆಲ್ಲ ಆದ್ಮೇಲೆ ನೇರವಾಗಿ ಆರೋಪಿಯ ಸರದಿ ಬರ್ತಾ? ಇಲ್ಲ, ಅದಕ್ಕೂ ಮುನ್ನ ಒಂದು ಹಂತ ಇದೆ. ಪ್ರಾಸಿಕ್ಯೂಷನ್ ಕೊಟ್ಟ ಸಾಕ್ಷಿಗಳನ್ನ ನೋಡಿದ್ಮೇಲೆ ನ್ಯಾಯಾಲಯಕ್ಕೆ ಈ ಆರೋಪಿ ವಿರುದ್ಧ ಕೇಸೇ ನಿಲ್ಲಲ್ಲ ಅಂತ ಅನ್ಸಿದ್ರೆ ಅವ್ರನ್ನ ಖುಲಾಸೆಗೊಳಿಸ್ಬೋದು. ಓ, ಅಲ್ಲೇ ಕೇಸ್ ಮುಗಿಯುವ ಸಾಧ್ಯತೆ ಇದೆಯಾ? ಹೌದು. ಒಂದು ವೇಳೆ ಖುಲಾಸೆ ಆಗ್ದಿದ್ರೆ ಮಾತ್ರ ಆಗ ಆರೋಪಿಗೆ ತಮ್ಮ ಪರವಾಗಿ ಸಾಕ್ಷಿ ಕೊಡೋತಿ ಅವಕಾಶ ಸಿಗುತ್ತೆ. ಆಮೇಲೆ ವಾದ ಪ್ರತಿವಾದಗಳು. ಹೌದು, ಎಲ್ಲಾ ಸಾಕ್ಷ್ಯ ವಾದಗಳನ್ನ ಕೇಳಿದ್ಮೇಲೆ ಸಾಮಾನ್ಯವಾಗಿ 30 ದಿನಗಳಲ್ಲಿ ತೀರ್ಪು ಕೊಡ್ತಾರೆ. ಕೆಲವೊಮ್ಮೆ ವಿಶೇಷ ಕಾರಣಗಳಿದ್ರೆ 45 ದಿನ ಆಗ್ಬೋದು. ಸ್ಪಷ್ಟವಾಯ್ತು. ಇದು ಸೆಷನ್ಸ್ ಕೋರ್ಟ್ನ ಗಂಭೀರ ವಿಚಾರಣೆಯಾಯ್ತು. ಈಗ ಸ್ವಲ್ಪ ಕೆಳಹಂತಕ್ಕೆ, ಅಂದ್ರೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಬರೋಣ. ಅಲ್ಲಿ ವಾರಂಟ್ ಕೇಸ್, ಸಮನ್ಸ್ ಕೇಸ್ ಅಂತ 2 ರೀತಿ ಇವೆ ಅಲ್ವಾ? ಏನಿದು ವ್ಯತ್ಯಾಸ? ವಾರಂಟ್ ಪ್ರಕರಣಗಳು ಅಂದ್ರೆ ತುಸು ಗಂಭೀರವಾದವು. ಅಂದ್ರೆ ಸಾಮಾನ್ಯವಾಗಿ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರೋ ಅಪರಾಧಗಳು. ಸರಿ. ಇದ್ರಲ್ಲಿ ಮತ್ತೆ 2 ರೀತಿ. ಒಂದು, ಪೊಲೀಸರು ಎಫ್ಐಆರ್ ಹಾಕಿ ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಾಗ. ಇನ್ನೊಂದು, ಯಾರಾದ್ರೂ ಖಾಸಗಿಯಾಗಿ ದೂರು ಕೊಟ್ಟಾಗ. ಪೊಲೀಸ್ ರಿಪೋರ್ಟ್ ಇದ್ರೆ ಹೇಗೆ ಪ್ರೊಸೀಜರ್? ಪೊಲೀಸ್ ರಿಪೋರ್ಟ್ ಇದ್ರೆ ಮ್ಯಾಜಿಸ್ಟ್ರೇಟ್ ಮೊದಲು ನೋಡೋದು ಆರೋಪಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಸಿಕ್ಕಿದ್ಯಾ ಇಲ್ವಾ ಅಂತ. ಇಲ್ಲೂ ಆರೋಪಿಗೆ ಡಿಸ್ಚಾರ್ಜ್ ಅರ್ಜಿ ಹಾಕೋಕೆ 60 ದಿನ ಟೈಮ್ ಇರುತ್ತೆ. ಚಾರ್ಜ್ ಫ್ರೇಮ್ ಮಾಡೋಕ್ಕೂ ಅಷ್ಟೇ. ಓಕೆ, ಪೊಲೀಸ್ ರಿಪೋರ್ಟ್ ಇಲ್ಲದಿದ್ರೆ, ಅಂದ್ರೆ ಖಾಸಗಿ ದೂರುಗಳಲ್ಲಿ? ಅಲ್ಲಿ ಸ್ವಲ್ಪ ಬೇರೆ. ಮೊದಲು ದೂರು ಕೊಟ್ಟೋರ ಅಂದ್ರೆ ಪ್ರಾಸಿಕ್ಯೂಷನ್ನ ಸಾಕ್ಷಿಗಳನ್ನ ಕೇಳ್ತಾರೆ. ಆಮೇಲೆ ಆರೋಪಿಗೆ ಆಧಾರ ಇದೆಯಾ ಇಲ್ವಾ ಅಂತ ನೋಡಿ ಚಾರ್ಜ್ ಫ್ರೇಮ್ ಮಾಡಬೇಕಾ ಅಥವಾ ಡಿಸ್ಚಾರ್ಜ್ ಮಾಡಬೇಕಾ ಅಂತ ನಿರ್ಧರಿಸ್ತಾರೆ. ಸರಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಒಂದು ವೇಳೆ ಆರೋಪ ಆಧಾರರಹಿತ ಅಂತ ಕಂಡು ಬಂದ್ರೆ ಸುಳ್ಳು ದೂರು ಕೊಟ್ಟವರಿಗೆ ಮ್ಯಾಜಿಸ್ಟ್ರೇಟ್ 5,000 ರೂಪಾಯಿ ತನಕ ಪರಿಹಾರ ವಿಧಿಸ್ಬೋದು. ಓ, ಇದು ಒಳ್ಳೆ ವಿಷಯ. ಸುಳ್ಳು ಕೇಸ್ ಹಾಕೋರನ್ನ ತಡೆಯೋಕ್ ಸಹಾಯ ಆಗತ್ತಲ್ವಾ? ಖಂಡಿತ. ಈಗ ಸಮನ್ಸ್ ಪ್ರಕರಣಗಳ ಕಡೆ ಬರೋಣ. ಇವು ವಾರಂಟ್ ಕೇಸ್ಗಳಿಗಿಂತ ಕಡಿಮೆ ಗಂಭೀರವಾದವು ಅಂತೆ ಅರ್ಥನಾ? ಹೌದು, ಸಾಮಾನ್ಯವಾಗಿ 2 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಅಪರಾಧಗಳು. ಇದರ ವಿಶೇಷತೆ ಏನಂದ್ರೆ ವಾರಂಟ್ ಕೇಸ್ನಷ್ಟು ಕಠಿಣವಾದ ಫಾರ್ಮಲ್ ಆದ ಚಾರ್ಜ್ ಶೀಟ್ ಬೇಕಾಗಿಲ್ಲ. ಅಂದ್ರೆ ಆರೋಪ ಏನು ಅಂತೆ ಸರಳವಾಗಿ ಹೇಳಿದ್ರೆ ಸಾಕಾ? ಹೌದು, ಆರೋಪದ ಸಾರಾಂಶವನ್ನ ತಿಳಿಸಿದ್ರೆ ಸಾಕು. ಇದು ಪ್ರಕ್ರಿಯೆಯನ್ನ ಸ್ವಲ್ಪ ವೇಗಗೊಳಿಸುತ್ತೆ. ಇದರಲ್ಲಿ ಇನ್ಯಾವ ಮುಖ್ಯ ಅಂಶಗಳಿವೆ? ಕೆಲವು ಸಣ್ಣಪುಟ್ಟ ಪ್ರಕರಣಗಳಿರುತ್ತವಲ್ಲ, ಪೆಟ್ಟಿ ಕೇಸಸ್ ಅಂತಾರೆ. ಅದರಲ್ಲಿ ಆರೋಪಿ ಕೋರ್ಟ್ಗೆ ಬರದೇನೆ ಪೋಸ್ಟ್ ಮೂಲಕ ತಪ್ಪೊಪ್ಕೊಂಡು ದಂಡ ಕಟ್ಟಬಹುದು. ಇದು ಅನುಕೂಲಕರವಾಗಿದೆ.
ಇನ್ನೊಂದು, ದೂರದಾರರು ಸರಿಯಾದ ಕಾರಣವಿಲ್ಲದೆ ವಿಚಾರಣೆಗೆ ಬರದೇ ಇದ್ರೆ ಕೆಲವು ಸಂದರ್ಭಗಳಲ್ಲಿ ಮ್ಯಾಜಿಸ್ಟ್ರೇಟ್ ಆರೋಪಿಯನ್ನ ಖುಲಾಸೆ ಕೂಡ ಮಾಡಬಹುದು. ಹೌದಾ? ಅಷ್ಟೇ ಅಲ್ಲ, ಒಂದು ವೇಳೆ ಮ್ಯಾಜಿಸ್ಟ್ರೇಟ್ಗೆ ಅಗತ್ಯ ಅನಿಸಿದ್ರೆ 6 ತಿಂಗಳಿಗಿಂತ ಹೆಚ್ಚು ಶಿಕ್ಷೆ ಆಗಬಹುದಾದ ಒಂದು ಸಮನ್ಸ್ ಕೇಸ್ನು ವಾರಂಟ್ ಕೇಸ್ನ ರೀತಿಯಲ್ಲೇ ಮರು ವಿಚಾರಣೆ ನಡೆಸೋ ಅಧಿಕಾರನೂ ಇದೆ. ಇದು ಕುತೂಹಲಕಾರಿ. ಈಗ ಸಂಕ್ಷಿಪ್ತ ವಿಚಾರಣೆಗಳು ಅಂದ್ರೆ ಸಮ್ಮರಿ ಟ್ರಯಲ್ಸ್ ಬಗ್ಗೆ ಹೇಳಿ. ಹೆಸರಲ್ಲೇ ಇದೆ, ಇದು ಫಾಸ್ಟ್ ಆಗಿ ನಡೆಯುತ್ತಾ? ನಿರ್ದಿಷ್ಟ ತೀರಾ ಕಡಿಮೆ ಗಂಭೀರ ಪ್ರಕರಣಗಳಿಗೆ, ಉದಾಹರಣೆಗೆ 20,000 ರೂಪಾಯಿ ಒಳಗಿನ ಕಳ್ಳತನ ಕೇಸ್ಗಳು, ಯಾರ್ ನಡೆಸ್ತಾರೆ ಇದನ್ನ? ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಥವಾ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ನಡೆಸ್ಬೋದು. ಪ್ರಕ್ರಿಯೆ ಹೆಚ್ಚು ಕಡಿಮೆ ಸಮನ್ಸ್ ಕೇಸ್ ತರನೇ ಇರುತ್ತೆ, ಆದ್ರೆ ಶಿಕ್ಷೆ 3 ತಿಂಗಳ ಜೈಲ್ ಶಿಕ್ಷೆಗಿಂತ ಜಾಸ್ತಿ ಕೊಡೋ ಆಗಿಲ್ಲ. ಅಂದ್ರೆ ಕೇಸ್ಗಳನ್ನ ಬೇಗ ಇತ್ಯರ್ಥ ಮಾಡೋಕೊಂದು ದಾರಿ. ಖಂಡಿತ, ವೇಗವಾಗಿ ನ್ಯಾಯ ಕೊಡಕ್ಕೆ ಇದೊಂದು ವಿಧಾನ. ಸರಿ, ಈಗ ಕೊನೆಯದಾಗಿ ಪ್ಲೀ ಬಾರ್ಗೇನಿಂಗ್, ಈ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ತಿಳಿಸಿ. ಇದು ನಮ್ಮಲ್ಲಿ ಇದೆಯಾ? ಇದೇ. ಪ್ಲೀ ಬಾರ್ಗೇನಿಂಗ್ ಅಂದ್ರೆ ಒಂದು ರೀತಿ ಒಪ್ಪಂದ. ಆರೋಪಿ ತನ್ನ ಮೇಲಿನ ಆರೋಪವನ್ನ ಒಪ್ಕೊಳ್ತಾನೆ, ಅದಕ್ಕೆ ಪ್ರತಿಯಾಗಿ ಸ್ವಲ್ಪ ಕಡಿಮೆ ಶಿಕ್ಷೆ ಪಡೆಯೋ ಪ್ರಯತ್ನ ಮಾಡ್ತಾನೆ. ಕೋರ್ಟ್ ಮತ್ತು ಪ್ರಾಸಿಕ್ಯೂಷನ್ ಒಪ್ಪಿಗೆಬೇಕು. ಇದರಿಂದ ಕೋರ್ಟಿನ ಸಮಯ ಉಳಿಯುತ್ತೆ ಅಲ್ವಾ? ಹೌದು, ಮುಖ್ಯ ಉದ್ದೇಶ ಅದೇ. ಸಮಯ, ಸಂಪನ್ಮೂಲ ಉಳಿತಾಯ. ಆದ್ರೆ ಇದು ಎಲ್ಲಾ ಕೇಸ್ಗಳಿಗೂ ಅಪ್ಲೈ ಆಗಲ್ಲ. ಯಾವ ಕೇಸ್ಗಳಿಗೆ ಇದು ಅನ್ವಯಿಸಲ್ಲ? ತುಂಬಾ ಗಂಭೀರ ಅಪರಾಧಗಳು ಅಂದ್ರೆ ಮರಣದಂಡನೆ, ಜೀವಾವಧಿ ಶಿಕ್ಷೆ ಅಥವಾ 7 ವರ್ಷಗಳಿಗಿಂತ ಹೆಚ್ಚು ಶಿಕ್ಷೆ ಆಗಬಹುದಾದ ಅಪರಾಧಗಳಿಗೆ ಪ್ಲೀ ಬಾರ್ಗೇನಿಂಗ್ ಇಲ್ಲ. ಹಾಗೇನೆ ದೇಶದ ಸಾಮಾಜಿಕ ಆರ್ಥಿಕ ಸ್ಥಿತಿಗೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುವ ಅಪರಾಧಗಳು ಅಥವಾ ಮಹಿಳೆಯರು ಮತ್ತು 14 ವರ್ಷದೊಳಗಿನ ಮಕ್ಕಳ ಮೇಲಿನ ಅಪರಾಧಗಳಿಗೂ ಇದು ಅನ್ವಯಿಸಲ್ಲ. ಇದರ ದುರುಪಯೋಗ ಆಗಬಾರ್ದು ಅನ್ನೋದು ಉದ್ದೇಶ. ಅರ್ಥವಾಯ್ತು. ತುಂಬಾನೇ ಧನ್ಯವಾದಗಳು. ನೀವು ತುಂಬಾ ಚೆನ್ನಾಗಿ ವಿವರಿಸ್ರಿ. ಧನ್ಯವಾದಗಳು. ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ಅಪರಾಧದ ಗಂಭೀರತೆಗೆ ತಕ್ಕಂತೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ವಿಚಾರಣಾ ಪ್ರಕ್ರಿಯೆಗಳಿವೆ ಅನ್ನೋದು ಸ್ಪಷ್ಟವಾಯಿತು. ಸೆಷನ್ಸ್ ಕೋರ್ಟಿನಿಂದ ಹಿಡಿದು ಸಂಕ್ಷಿಪ್ತ ವಿಚಾರಣೆವರೆಗೂ ಪ್ರತಿಯೊಂದಕ್ಕೂ ಅದರದೇ ಆದ ನಿಯಮ, ವೇಗ, ಉದ್ದೇಶ ಇದೆ. ಹೌದು, ಪ್ರತಿಯೊಂದು ಪ್ರಕ್ರಿಯೆಯೂ ನ್ಯಾಯದಾನದ ಬೇರೆ ಬೇರೆ ಆಯಾಮಗಳನ್ನ, ಅಗತ್ಯಗಳನ್ನು ಪೂರೈಸುತ್ತೆ. ಕೊನೆಯದಾಗಿ ಕೇಳುಗರು ಯೋಚಿಸಲಿಕ್ಕೆ ಒಂದು ಪ್ರಶ್ನೆ ಇಟ್ಟು ಹೋಗೋಣ. ಈ ಎಲ್ಲ ಬೇರೆ ಬೇರೆ ನ್ಯಾಯಾಂಗ ಪ್ರಕ್ರಿಯೆಗಳು, ನ್ಯಾಯ ಸಿಗುವಲ್ಲಿ ಬೇಕಾದ ವೇಗ ಮತ್ತು ಅಷ್ಟೇ ಮುಖ್ಯವಾದ ನಿಖರತೆ, ಈ ಎರಡರ ನಡುವೆ ಒಂದು ಸರಿಯಾದ ಸಮತೋಲನವನ್ನು ಹೇಗೆ ಸಾಧಿಸ್ತವೆ? ಬಹುಶಃ ಇದು ಮುಂದಿನ ಚರ್ಚೆಗೆ ಒಂದು ವಿಷಯವಾಗಬಹುದು.